ಇವತ್ತು ನಾನು ಹೇಳೋ ವಿಚಾರನ ನೀವೆಲ್ಲರೂ ಖಂಡಿತವಾಗಿಯೂ ಶೇರ್ ಮಾಡ್ತೀರಾ, ನೋ ಡೌಟ್. ಸೊ ನಾನು ಲಾಸ್ಟ್ ಅಲ್ಲಿ ಇದನ್ನ ಹೇಳಲ್ಲ, ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಕ್ ಹೋಗೋದೇ ಇಲ್ಲ. ಏನ್ ಗೊತ್ತಾ ವಿಚಾರ, ಐ ಆಮ್ ಬ್ಯಾಡ್ ಅಂದ್ರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ನಿಮ್ಮೆಲ್ರಿಗೂ ಅನುಭವ ಆಗಿರತ್ತೆ. ಇದು ಕೇಳಕ್ ತುಂಬಾ ಚೆನ್ನಾಗಿದೆ, ಆದ್ರೆ ಅನುಭವಿಸಕ್ಕೆ ನರ್ಕ ಕಣ್ರಿ. ಯಾಕೆ ಅಂತ ಕೇಳಿ. ಈಗ ಸಿದ್ದರಾಮಯ್ಯನವರ ವಿಚಾರ ತಗೊಳ್ಳೋಣ ಮೊದಲಿಗೆ. ಅವರು ಒಂದ್ ಸ್ಟೇಟ್ಮೆಂಟ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಂದ್ರೆ ಬಹಳ ಸಂತೋಷದಿಂದ ಈಸ್ ಫೀಲಿಂಗ್ ಪ್ರೌಡ್ ಅಬೌಟ್ ಹಿಮ್ಸೆಲ್ಫ್. ಅವ್ರು ಹೇಳ್ತಾರೆ, ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, 40 ವರ್ಷದ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ. ಇದನ್ನ ಕೇಳಿಸ್ಕೊಳ್ಳೋ ವಿರೋಧಿಗಳೇನ್ ಮಾಡ್ತಾರೆ ಗೊತ್ತಾ, ಇಟ್ಟು ಬಿಟ್ರೆ ಆಯ್ತು ಒಂದು ಕಪ್ಪು ಚುಕ್ಕೆ. ನೋಡಿ, ಎಷ್ಟೋ ಭ್ರಷ್ಟಾಚಾರ ನಡೆದಿದೆ ಈ ದೇಶದಲ್ಲಿ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಮ್ಮ ದೇಶದಲ್ಲಿ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತಿರೋಂತ ವಿಚಾರ. ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರವನ್ನ, ಎಲ್ಲೋ ಆಗಿರೋ ಘಟನೆನ, ಇಂಡೈರೆಕ್ಟ್ ಆಗಿರೋ ವಿಚಾರನ, ಯಾಕಂದ್ರೆ ಚುಕ್ಕೆ ಇಡ್ಬೇಕಲ್ವಾ. 40 ವರ್ಷ ರಾಜಕಾರಣದಲ್ಲಿ ಚುಕ್ಕೆ ಇಲ್ಲ, ಒಂದ್ ಇಟ್ಟು ಬಿಟ್ರೆ ಆಯ್ತು. ನೋಡ್ರಿ, ಇಲ್ಲಿ ಚುಕ್ಕೆ ಇದೆ, ಅದು ಚೆನ್ನಾಗಿರೋದಕ್ಕೆ ದೇವ್ರಿಟ್ಟು ಕಳ್ಸಿದಾನೆ. ದೇವ್ರಿಡೋ ಚುಕ್ಕೆಗೂ ಈ ಮನುಷ್ಯರಿರೋ ಚುಕ್ಕೆಗೂ ತುಂಬಾ ವ್ಯತ್ಯಾಸ ಇದೆ. ಐ ಆಮ್ ಬ್ಯಾಡ್ ಅಂದ್ರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ಸೊ ಆಕ್ಚುಲಿ ಐ ಆಮ್ ಗುಡ್ ಫಾರ್ ಆಲ್ ಅನ್ನೋ ಸಿದ್ದರಾಮಯ್ಯ ಅವರನ್ನ ಈ ತರ ಒಂದು ಕೇಸಲ್ಲಿ ಸಿಲುಕಿ ಹಾಕಿ ಈ ಮಾಧ್ಯಮದವರು ಎಲ್ಲರೂ ಸೇರಿ ಒಂಥರ ಹಾಗೆ ಹಿಂಗೆ ಹಿಂಡ್ತಾ ಇದಾರೆ. ಆಮೇಲೆ ರಾಹುಲ್ ಗಾಂಧಿ ಅವ್ರ ವಿಚಾರ, ಅವರು ಬುದ್ಧಿವಂತರು, ವಿದ್ಯಾವಂತರು, ಎಲ್ರಿಗೂ ಗೊತ್ತು, MPhil ಓದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಅವರನ್ನ ಪೆದ್ದ ಅಂತ ತೋರಿಸ್ಬೇಕು, ಪಪ್ಪು ಅಂತ ಮಾಡ್ಬೇಕು. ಅದಕ್ಕೆ ಎಷ್ಟೋ 4,000 ಕೋಟಿ ಏನೋ ಖರ್ಚು ಮಾಡಿದಾರಂತೆ ಬಿಜೆಪಿಯವರು. ಅಂದ್ರೆ ಇವತ್ತಿನ ಕಾಲದಲ್ಲಿ ನೀವು ಏನಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ಪಬ್ಲಿಸಿಟಿ ಸಿಗಲ್ಲ. ಈ ನೆಗೆಟಿವಿಟಿಗೆ ತುಂಬಾ ಪಬ್ಲಿಸಿಟಿ ಇದೆ. ನಿಮ್ಮ ವಿಚಾರಕ್ಕೂ ಬಂದ್ಬಿಡಿ, ಬೇಕಾದ್ರೆ ನಿಮಗೂ ಈ ತರ ಮಾಡಿರ್ತಾರೆ. ನೀವು ನಾನ್ ಹಿಂಗಲ್ಲಪ್ಪ ಅಂದ್ರೆ ನೀನ್ ಅದೆಷ್ಟೊತ್ ಬೇಕು ಹೇಳಕ್ಕೆ, ಅದನ್ನ ಮಾಡ್ಬಿಡ್ತಾರೆ. ಈಗ ನಾನ್ ದೈವ ಭಕ್ತೆ ಅಂತ ಹೇಳಿದಕ್ಕೆ ನೀನು ಧರ್ಮನಿಂದಕ್ಕೆ ಅಂತ ಮಾಡಿದ್ರು. ಇದೇ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅರ್ಧಾಡ್ತು. ಆದ್ರೆ ಯಾಕಂದ್ರೆ ನನಗೆ ಈ ಸತ್ಯ ಗೊತ್ತಿರೋದ್ರಿಂದ ನಾನು ಕೂಲ್ ಆಗಿದ್ದೀನಿ ಅಷ್ಟೇ. ಕೂಲ್ ಆಗಿರೋದು ಕೂಡ ಕಷ್ಟ ರೀ. ಆಲೋಚನೆ ಮಾಡಿ, ಯಾವುದಕ್ಕೂ ನಿಮ್ಮಲ್ಲಿರುವ ಒಳ್ಳೆತನವನ್ನ ಹೊರಗಡೆ ನೀವು ಹೇಳಿದ್ರೆ ಅದು ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ಮಾಡೋದೇ ಐ ಆಮ್ ಬ್ಯಾಡ್ ಅಂದ್ರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಈ ತರ ಒಂದು ಸುಳ್ಳು ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇದನ್ನ ನಾವು ಖಂಡಿತವಾಗಿಯೂ ಅಂತ್ಯಗೊಳಿಸಬೇಕಾಗಿದೆ. ಐ ಆಮ್ ಗುಡ್ ಫಾರ್ ಆಲ್ ಅನ್ನೋದನ್ನ ಶೇರ್ ಮಾಡಿ. ಈವನ್ ಮೀಡಿಯಾಸ್ ಆಕ್ಚುಲಿ ರೀ, ಏನ್ರೀ ಮಾಡ್ತಾ ಇದ್ದೀರಾ ನೀವು, ಏನ್ರೀ ಮೀಡಿಯಾ ನಿಮ್ದು, ಬಹಳ ಬೇಜಾರ್ ಅನ್ಸತ್ರಿ. ಎನಿವೇಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಹೇಳೋ ವಿಚಾರನ ನೀವೆಲ್ಲರೂ ಖಂಡಿತವಾಗಿಯೂ ಶೇರ್ ಮಾಡ್ತೀರಾ, ನೋ ಡೌಟ್. ಸೊ ನಾನು ಲಾಸ್ಟ್ ಅಲ್ಲಿ ಇದನ್ನ ಹೇಳಲ್ಲ, ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಕ್ ಹೋಗೋದೇ ಇಲ್ಲ. ಏನ್ ಗೊತ್ತಾ ವಿಚಾರ, ಐ ಆಮ್ ಬ್ಯಾಡ್ ಅಂದ್ರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ನಿಮ್ಮೆಲ್ರಿಗೂ ಅನುಭವ ಆಗಿರತ್ತೆ. ಇದು ಕೇಳಕ್ ತುಂಬಾ ಚೆನ್ನಾಗಿದೆ, ಆದ್ರೆ ಅನುಭವಿಸಕ್ಕೆ ನರ್ಕ ಕಣ್ರಿ. ಯಾಕೆ ಅಂತ ಕೇಳಿ. ಈಗ ಸಿದ್ದರಾಮಯ್ಯನವರ ವಿಚಾರ ತಗೊಳ್ಳೋಣ ಮೊದಲಿಗೆ. ಅವರು ಒಂದ್ ಸ್ಟೇಟ್ಮೆಂಟ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಂದ್ರೆ ಬಹಳ ಸಂತೋಷದಿಂದ ಈಸ್ ಫೀಲಿಂಗ್ ಪ್ರೌಡ್ ಅಬೌಟ್ ಹಿಮ್ಸೆಲ್ಫ್. ಅವ್ರು ಹೇಳ್ತಾರೆ, ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, 40 ವರ್ಷದ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ. ಇದನ್ನ ಕೇಳಿಸ್ಕೊಳ್ಳೋ ವಿರೋಧಿಗಳೇನ್ ಮಾಡ್ತಾರೆ ಗೊತ್ತಾ, ಇಟ್ಟು ಬಿಟ್ರೆ ಆಯ್ತು ಒಂದು ಕಪ್ಪು ಚುಕ್ಕೆ. ನೋಡಿ, ಎಷ್ಟೋ ಭ್ರಷ್ಟಾಚಾರ ನಡೆದಿದೆ ಈ ದೇಶದಲ್ಲಿ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನಮ್ಮ ದೇಶದಲ್ಲಿ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತಿರೋಂತ ವಿಚಾರ. ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರವನ್ನ, ಎಲ್ಲೋ ಆಗಿರೋ ಘಟನೆನ, ಇಂಡೈರೆಕ್ಟ್ ಆಗಿರೋ ವಿಚಾರನ, ಯಾಕಂದ್ರೆ ಚುಕ್ಕೆ ಇಡ್ಬೇಕಲ್ವಾ. 40 ವರ್ಷ ರಾಜಕಾರಣದಲ್ಲಿ ಚುಕ್ಕೆ ಇಲ್ಲ, ಒಂದ್ ಇಟ್ಟು ಬಿಟ್ರೆ ಆಯ್ತು. ನೋಡ್ರಿ, ಇಲ್ಲಿ ಚುಕ್ಕೆ ಇದೆ, ಅದು ಚೆನ್ನಾಗಿರೋದಕ್ಕೆ ದೇವ್ರಿಟ್ಟು ಕಳ್ಸಿದಾನೆ. ದೇವ್ರಿಡೋ ಚುಕ್ಕೆಗೂ ಈ ಮನುಷ್ಯರಿರೋ ಚುಕ್ಕೆಗೂ ತುಂಬಾ ವ್ಯತ್ಯಾಸ ಇದೆ. ಐ ಆಮ್ ಬ್ಯಾಡ್ ಅಂದ್ರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ಸೊ ಆಕ್ಚುಲಿ ಐ ಆಮ್ ಗುಡ್ ಫಾರ್ ಆಲ್ ಅನ್ನೋ ಸಿದ್ದರಾಮಯ್ಯ ಅವರನ್ನ ಈ ತರ ಒಂದು ಕೇಸಲ್ಲಿ ಸಿಲುಕಿ ಹಾಕಿ ಈ ಮಾಧ್ಯಮದವರು ಎಲ್ಲರೂ ಸೇರಿ ಒಂಥರ ಹಾಗೆ ಹಿಂಗೆ ಹಿಂಡ್ತಾ ಇದಾರೆ. ಆಮೇಲೆ ರಾಹುಲ್ ಗಾಂಧಿ ಅವ್ರ ವಿಚಾರ, ಅವರು ಬುದ್ಧಿವಂತರು, ವಿದ್ಯಾವಂತರು, ಎಲ್ರಿಗೂ ಗೊತ್ತು, MPhil ಓದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಅವರನ್ನ ಪೆದ್ದ ಅಂತ ತೋರಿಸ್ಬೇಕು, ಪಪ್ಪು ಅಂತ ಮಾಡ್ಬೇಕು. ಅದಕ್ಕೆ ಎಷ್ಟೋ 4,000 ಕೋಟಿ ಏನೋ ಖರ್ಚು ಮಾಡಿದಾರಂತೆ ಬಿಜೆಪಿಯವರು. ಅಂದ್ರೆ ಇವತ್ತಿನ ಕಾಲದಲ್ಲಿ ನೀವು ಏನಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ಪಬ್ಲಿಸಿಟಿ ಸಿಗಲ್ಲ. ಈ ನೆಗೆಟಿವಿಟಿಗೆ ತುಂಬಾ ಪಬ್ಲಿಸಿಟಿ ಇದೆ.
ನಿಮ್ಮ ವಿಚಾರಕ್ಕೂ ಬಂದ್ಬಿಡಿ. ಬೇಕಾದ್ರೆ ನಿಮಗೂ ಈ ತರ ಮಾಡಿರ್ತಾರೆ. ನೀವು ನಾನ್ ಹಿಂಗಲ್ಲಪ್ಪ ಅಂದ್ರೆ ನೀನ್ ಅದೆಷ್ಟೊತ್ ಬೇಕು ಹೇಳಕ್ಕೆ ಅದನ್ನ ಮಾಡ್ಬಿಡ್ತಾರೆ. ಈಗ ನಾನ್ ದೈವ ಭಕ್ತೆ ಅಂತ ಹೇಳಿದಕ್ಕೆ ನೀನು ಧರ್ಮನಿಂದಕ್ಕೆ ಅಂತ ಮಾಡಿದ್ರು. ಇದೇ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅರ್ಧಾಡ್ತು. ಆದ್ರೆ ಯಾಕಂದ್ರೆ ನನಗೆ ಈ ಸತ್ಯ ಗೊತ್ತಿರೋದ್ರಿಂದ ನಾನು ಕೂಲ್ ಆಗಿದ್ದೀನಿ ಅಷ್ಟೇ. ಕೂಲ್ ಆಗಿರೋದು ಕೂಡ ಕಷ್ಟ ರೀ. ಆಲೋಚನೆ ಮಾಡಿ. ಯಾವುದಕ್ಕೂ ನಿಮ್ಮಲ್ಲಿರುವ ಒಳ್ಳೆತನವನ್ನ ಹೊರಗಡೆ ನೀವು ಹೇಳಿದ್ರೆ ಅದು ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ಮಾಡೋದೇ ಐ ಆಮ್ ಬ್ಯಾಡ್ ಅಂದ್ರೆ ಐ ಆಮ್ ಯುವರ್ ಡ್ಯಾಡ್ ಅನ್ನೋ ಕಾಲ ಇದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಈ ತರ ಒಂದು ಸುಳ್ಳು ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇದನ್ನ ನಾವು ಖಂಡಿತವಾಗಿಯೂ ಅಂತ್ಯಗೊಳಿಸಬೇಕಾಗಿದೆ. ಐ ಆಮ್ ಗುಡ್ ಫಾರ್ ಆಲ್ ಅನ್ನೋದನ್ನ ಶೇರ್ ಮಾಡಿ. ಈವನ್ ಮೀಡಿಯಾಸ್ ಆಕ್ಚುಲಿ ರೀ, ಏನ್ರೀ ಮಾಡ್ತಾ ಇದ್ದೀರಾ ನೀವು? ಏನ್ರೀ ಮೀಡಿಯಾ ನಿಮ್ದು? ಬಹಳ ಬೇಜಾರು ಅನ್ಸತ್ರಿ. ಎನಿವೇಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.